ಮುಳಿಗೆ ಗೊರಿಕೆ ಹೊಡೆಯುತ್ತಿದ್ದವು. ಭಯಂಕರವಾಯಿತು. ಛಾಡಿಸಿ ಒದ್ದಾಯುಧನೆಂದೊಂದು ಸಲ ಹೊಡೆದೊಡನೆ ಚಟ್ಟೆಂದು ರಕ್ತ ಸಿಡಿಯಿತು ರಣಭೂಮಿಯ ಮೇಲೆ. ಹುಟ್ಟಿದರು ಒಂದನೇ ಬಿತ್ತುಕೊಳ್ಳೆ ಅವನಂತೆಯೇ ಆಯುಧಾಧಾರಿಗಳಾಗಿ ಹುಟ್ಟಿದರು ರಣಭೂಮಿಯೊಳಗೆ. ಮತ್ತೆ ಹೊಡೆದಳು, ಮತ್ತೆ ಹುಟ್ಟಿದರು. ಶೆಟ್ಟಿಗತ್ತು ತೆಗೆದಳು ಹಣೆಗಣ್ಣನ್ನು. ಹುಟ್ಟಿದರು ಸಪ್ತಮಾತೃಕೆರವಳ ಹಣೆಯಿಂದ. 7 ಜನ ಸಪ್ತಮಾತೃಕೆಯರು ಹಣೆಯಿಂದ ದೇವಿಯ ರೂಪವನ್ನೇ ತಾಳಿ ಆಯುಧಗಳನ್ನು ಹೊರಹೊಂಟರು ರಣಭೂಮಿಯೊಳಗೆ. ಯುದ್ಧ ಮಾಡಿದರು. ಅವರು ಸಹಿತ ಸಾವಿರಾರು ಜನರನ್ನು ಕೊಲ್ಲಿದರು. ಇವರು 8 ಜನ ಅಷ್ಟಮದಗಳಿಂದ ಕೂಡಿದ ಶರೀರ ವಾಗಿರ್ತಕ್ಕಂತಹ ರಕ್ತಬೀಜ ಅಸುರರನ್ನ ಅಷ್ಟಮಹಿಷರು ಏಕಕಾಲದಲ್ಲಿ ಎಷ್ಟು ಸಲ ಹೊಡೆಯುವರೋ ಅಷ್ಟು ಹುಟ್ಟಿತು. ಲೆಕ್ಕವಿಲ್ಲದಷ್ಟು ಕಣ್ಣಿಗೆ ಕಾಣದಷ್ಟು ಬರಿಯೇ ರಕ್ತಬೀಜ ಅಸುರರು ಅವನ ರೂಪಧಾರಗಳಾಗಿ ಕುರಿ ಹಿಂಡಗಳಂತೆ ಕಂಡರು. ಚಿಂತೆಯಾಯಿತು. ಸಪ್ತಮಾತೃಕೆಯರು ರುಂಡಮಾಲಿನಿಯಾದ ಮಹಾಶಕ್ತಿ ಶಿವನ ಸ್ವರೂಪಿಣಿಯಾದಂಥ ಮುಖವನ್ನು ನೋಡ್ತಾರೆ. ಅವರು 7 ಮಂದಿ. ಏನು ಮಾಡುವುದು? ನಾನು ವಿಚಾರ ಮಾಡುತ್ತಿದ್ದೇನೆ. ಮಾಡಿ ಅವನೊಡನೆ ಬಿದ್ದ ಎಷ್ಟ ರಕ್ತವೀ ಹುಟ್ಟಿ ಬೆಳೆಯಲಿ, ಕೊಚ್ಚಿ ಕಡಿಮೆನೆಂದು ಮೆಲ್ಲನೆ ತನ್ನ ವಿಶಾಲವಾದ ಬಾಯಿಯನ್ನು ತೆರೆದಳು. ಶಾಂಭವಿ ಗರ್ಜಿಸಿದಳು, ಚಾಚಿದಳು ರಣಭೂಮಿಗೆ ಮೆಲ್ಲನೆ ಮೆಲ್ಲನೆ ತನ್ನ ಚೆಂಗ ನಾಲಿಗೆಯನ್ನ. ಭೂಮಿಯೆಲ್ಲ ವ್ಯಾಪಿಸಿ ಬಿಟ್ಟಿತು. ಅವಳ ನಾಲಿಗೆಯ ಮೇಲೆ ಸಪ್ತ ಮಾತೃಕೆಯರೊಡನೆ ಉಳಿದ ಎಲ್ಲ ಅವೇನು ಎಷ್ಟು ಮಂದಿ ಹುಟ್ಟಿದ್ರು ಅವರು ಆ ನಾಲಿಗೆಯ ಮೇಲೆ ಯುದ್ಧವನ್ನು ಮಾಡುತ್ತಿದ್ದರು. ಕೊಚ್ಚಿ ಕಡಿಮೆದೊಡನೆ ಭೂಮಿಗೆ ಬೀಳುತ್ತಿದ್ದಿಲ್ಲ ರಕ್ತ. ನಾಲಿಗೆಯಲ್ಲಿ ಬೀಳುತ್ತಿತ್ತು. ಸರ್ರನೆ ಉಸಿರಿಗರೆದು ಒಂದು ಹನಿಯ ರಕ್ತವು ಭೂಮಿಗೆ ಸಿಡಿಯದಂತೆ ಸರ್ರನೆ ಎಳೆದು ನುಂಗುತ್ತಿದ್ದಳು. ಹುಟ್ಟಿದ ರಕ್ತ ಬೀಜ ಹಸುರರ ಆ ಎಲ್ಲ ರುಂಡು ಮುಂಡುಗಳನ್ನು ನುಂಗುತ್ತಿದ್ದಳು ಶಾಂಭವಿಯು. ವಿಶಾಲವಾದ ಬಾಯಿ. ಒಂದು ಸಲ ಗರ್ಜಿಸಿದೊಡನೆ ಭೂಮಿ ಬೆರೆಯಿತು. ಚುಕ್ಕೆಗಳು ಉದಿರಿದವು. ಪರ್ವತಗಳು ಪುಡಿ ಪುಡಿಯಾಗಿ ಹೋದವು. ಹೊಗ್ಗರಿದು ಬರುವ ಸಮುದ್ರದ ಚಳಿಗಳು ಗಕ್ಕನೆ ನಿಂತವು ಶಾಂಭವಿಯ ಗರ್ಜನೆಗೆ. ಸವಿದರೂ ರಕ್ತ ಬೀಜ ಹಸುರರು ಕಡಿದು ಕೆಡವಿದೊಡನೆ ರಕ್ತ ಸಮೇತ ನುಂಗುತ್ತಿದ್ದಳು. ಎಲ್ಲರೂ ಮುಗಿದೊಡನೆ ನಿಚ್ಚಳವಾಗಿ ಉಳಿದ ರಕ್ತ ಬೀಜ ಹಸುರನು ತುದಿಯ ನಾಲಿಗೆ ಮೇಲಿಂದು ಹೂಂಕರಿಸುತ್ತಿದ್ದನು. ಮಡಿಸಿದಳು ತನ್ನ ಕೆಂಗ ನಾಲಿಗೆಯನ್ನು ಚಾಪಿಯ ಸುಳಿಯಾಗಿ ನೆಟ್ಟಗೆ ಹಾಗೆ ಬರುತ್ತಿದ್ದ ವಿಶಾಲ ಬಾಯಿಯೊಳಗೆ ಲುಂಗಿ ತನ್ನ ಬಾಯಿಯೊಳಗೆ ಇಟ್ಟುಕೊಂಡು ಗಪ್ಪನೆ ಮುಚ್ಚಿದಳು. ಶಿಡಿಲು ಹೊಡೆದಂತೆ ಪುಡಿ ಪುಡಿಯಾಗಿ ಹೋದ ಶಾಂಭವಿಯ ಗರ್ಭದೊಳಗೆ ಸೇರಿದನು. ಸಮರಸ ಮಾಡಿದಳು ದೇವತೆಯೊಳಗೆ ಆ ರಕ್ತ ಬೀಜ ಹಸುರರನ್ನು. ಉಳಿದವರು ಕೆಟ್ಟು ಓಡಿ ಹೋಗುವರನ್ನು ಹಿಡಿ ಹಿಡಿದು ಕೆಡವಿ ಎಲ್ಲರನ್ನು ನುಂಗಿದಳು. ಆನಂದವಾಯಿತು ದೇವತೆಗಳಿಗೆ. ಪುಷ್ಪ ಮಳೆಗರೆದರು. ವರುಣದೇವನು ತುಂತರ ಮಳೆಗಳನ್ನು ಸುರಿಸಿದನು. ವಾಯುದೇವನ ತಂಪಾದ ಗಾಳಿಯನ್ನು ಬೀಸಿದರು. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಶಾಂಭವಿಗೆ ಚಾಮರವನ್ನು ಬೀಸಿ ಆನಂದಗೊಳಿಸಿದರು. ಆನಂದಮಯವಾಗಿ ನೆನೆದರು ಮನದೊಳಗೆ ಚಿರಾನಂದಾತ್ಮ ಗುರುವರ.